ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿಬಿಟ್ಟಿದೆ. ಬೆಂಗಳೂರಿನ ಜೆಪಿ ನಗರದ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಿಂದ ಪಿರಿಯಾಪಟ್ಟಣಕ್ಕೆ ಹೋಗುವಾಗ ಈ ದುರ್ಘಟನೆ ಸಂಭವಿಸಿಬಿಟ್ಟಿದೆ. ಸತ್ಯಾನಂದ ರಾಜ್ ಅರಸ್ ಹಾಗೆ ಅವರ ಪತ್ನಿ ನಿಶ್ಚಿತಾ, ಚಂದ್ರು ಪತ್ನಿ ಸುವೇದಿನಿ ರಾಣಿ ಮೃತ ದುರ್ದೈವಿಗಳಾಗಿದ್ದಾರೆ. ಮಂಡ್ಯ ತಾಲೂಕಿನ ತೂಬಿನಕೆರೆ ಎಕ್ಸಿಟ್ ಬಳಿ ಆಗಿರುವಂಥ ಘಟನೆ ಇದು. ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಶವಾಗಾರಕ್ಕೆ ಮೃತದೇಹಗಳನ್ನು ರವಾನೆ ಮಾಡಿದ್ದಾರೆ. ಶವಾಗಾರದ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ನೋಡಿ, ಕಾರಣ ಅಂತ ಹೇಳಿದ್ರೆ ಟೋಲ್ ತಪ್ಪಿಸ್ಲಿಕ್ಕೆ ಮಾಡಿದ್ದಿದ್ದು. ಅಂದರೆ ಸರ್ವಿಸ್ ರೋಡಿಂದ ಹೋಗ್ಬಿಟ್ರೆ ನಾವು ಟೋಲ್ನಿಂದ ಫ್ರೀ ಆಗಿಬಿಡ್ತೀವಿ ಅಂಥೇಳಿ ಬರೀ 100-150 ರೂಪಾಯಿ ಉಳಿಸ್ಲಿಕ್ಕೆ ಹೋಗಿ ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಎಕ್ಸಿಟ್ ನೋಡಿದರೆ ಒಂದು ಕಾರ್ ಹೋಗೋಷ್ಟು ಮಾತ್ರ ಜಾಗ ಇದೆ ಅಲ್ಲಿ. ಹಾಗಾಗಿ ಏನು ಮಾಡಿದ್ದಾರೆ ಇವರು, ಸರ್ವಿಸ್ ರಸ್ತೆ ಕಡೆಗೆ ಎಕ್ಸಿಟ್ ಆಗುವಂಥ ಸಂದರ್ಭದಲ್ಲಿ ಸ್ಲೋ ಮಾಡಿಬಿಟ್ಟು ಸಡನ್ಲಿ ಸ್ಲೋ ಮಾಡಿದ್ದಾರೆ. ಹಾಗಾಗಿ ಹಿಂದೆಯಿಂದ ಯಮ ವೇಗದಲ್ಲಿ ಐರಾವತ ಬಸ್ ಬರ್ತಾಯಿತ್ತು KSRTCದು, ಗುದ್ಕೊಂಡು ಹೋಗ್ಬಿಟ್ಟಿದೆ. ಸುಮಾರು 300 ಮೀಟರ್ ಎಳ್ಕೊಂಡು ಹೋಗಿದ್ದು ಕಾರಣ. ಹಿಂಭಾಗ ಎಲ್ಲ ಕಂಪ್ಲೀಟ್ ಜಖಮಾಗ್ಬಿಟ್ಟಿದೆ. ಮೃತದೇಹಗಳು ಅಪ್ಪಚ್ಚಿ ಆಗಿಬಿಟ್ಟಿದ್ವು. ಯಾವುದೋ ಒಂದು ಶುಭ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ರು ಎಲ್ಲ ಕುಟುಂಬಸ್ಥರು. ಇಲ್ಲೇ JP ನಗರದವರು. ಈ ರೀತಿಯಾದಂಥ ಒಂದು ಅಪಘಾತ ಆಗಿದೆ. CC ಕ್ಯಾಮ್ರಾದಲ್ಲೂ ಕೂಡ ಆ ದೃಶ್ಯ ಬಹಳ ಭಯಂಕರವಾಗಿದೆ ನೋಡಲಿಕ್ಕೆ. ಇನ್ನು 4 ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ. ಇನ್ನಿಬ್ಬರು ಆಸ್ಪತ್ರೆಗೆ ಸಾಗಿಸುವಂಥ ಮಾರ್ಗ ಮಧ್ಯದಲ್ಲೇ ಕೊನೆಯುಸಿರನ್ನು ಎಳೆದಿದ್ದಾರೆ. ಅಂದರೆ ಇನ್ನೂ ಸ್ವಲ್ಪ ದೂರ ಹೋಗಿದರೆ ಅವರು ಟೋಲ್ ಕಟ್ಟಬೇಕಾಗಿತ್ತು. ಬೇಡ, ಸುಮ್ಮನೆ ಟೋಲ್ ಯಾಕೆ ಕಟ್ಟೋಣ, ಸರ್ವಿಸ್ ರೋಡ್ ಹೆಂಗಿದ್ರೆ ಇದೆ ಅಲ್ಲಿವರೆಗೂ ಹೋಗ್ಬಿಡೋಣ ಅಂಥೇಳಿ ಎಕ್ಸಿಟ್ ಆಗ್ಲಿಕ್ಕೆ ಹೋಗಿದ್ದಾರೆ. ಜೊತೆಗೆ ಅಲ್ಲಿ ಡಿವೈಡರ್ ಏನಿದೆ, ಅಸಮರ್ಪಕ ಅವೈಜ್ಞಾನಿಕವಾದಂಥ ಎಕ್ಸಿಟ್ಗಳನ್ನು ಕೆಲವು ಕಡೆ ಮಾಡಿದ್ದಾರೆ. ನೋಡಿ, ಈ ಬೆಂಗಳೂರು ಮೈಸೂರು ಹೈವೇ ಏನಾಗ್ತಾ ಇದೆ ಅಲ್ವಾ, ಹೈವೇ ಆಗಿದೆ ಅಲ್ವಾ, ಇದು ಹೆದ್ದಾರಿ, ಸಾವಿನ ಹೆದ್ದಾರಿ ಇದು. ಭಾಳ ಅಪಘಾತಗಳು ಇತ್ತೀಚೆಗೆ ಆಗ್ತಾ ಇದೆ. ಮತ್ತು ಅಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಇದ್ದಾರಲ್ವ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವೈಜ್ಞಾನಿಕವಾದಂಥ ಕೆಲವೊಂದಿಷ್ಟು ಪಥಗಳನ್ನು ಮಾಡಿದ್ದಾರೆ. ಸೂಚನಾ ಫಲಕ ಇಲ್ಲ ಅಲ್ಲಿ. ಜೊತೆಗೆ ಎಕ್ಸಿಟ್ ಆಗಲಿಕ್ಕೆ ಅಲ್ಲಿ ಅವಕಾಶನೇ ಕೊಡ್ಬೋದಾಗಿತ್ತು ಅಂಥ ಹೆದ್ದಾರಿಯಲ್ಲಿ. ಅದು ಕಿರಿದಾಗಿ ಒಂದೇ ಕುಟುಂಬದ 4 ದುರ್ಮರಣಕ್ಕೆ ಈಡಾಗಿದ್ದಾರೆ. ಕಾರಿನ ಹಿಂಭಾಗ ಸಂಪೂರ್ಣವಾಗಿ ಜಖಮಾಗಿತ್ತು. ಅಲ್ಲಿ ಸ್ಥಳೀಯರು ಆರಂಭದಲ್ಲಿ ಅವ್ರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇಬ್ಬರೂ ಕೂಡ ಮತ್ತೆ ಅವರು ಬದುಕುಳಿದಿಲ್ಲ. ಒಂದೇ ಕುಟುಂಬಕ್ಕೆ ಸೇರಿದಂಥವರು. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದರು ಸಂಬಂಧಿಕರ ಮನೆಗೆ. ಬೆಂಗಳೂರಿನಿಂದ ಪಿರಿಯಾಪಟ್ಟಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ.